ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಮದುವೆ ಎನ್ನುವುದು ಎಲ್ಲರ ಜೀವನದಲ್ಲೂ ಮರೆಯಲಾಗದ ಒಂದು ಘಟ್ಟ. ಮಾಮೂಲಿಯಾಗಿ ಮದುವೆಯಾಗುವ ಹೆಣ್ಣು ಗಂಡಿಗೆ 4-5 ವರ್ಷಗಳ ವ್ಯತ್ಯಾಸವಿರುತ್ತದೆ. ಆದರೆ ಕೆಲವೊಂದು ಸಾರಿ ಗಂಡು ಮಕ್ಕಳಿಗೆ ಹೆಚ್ಚಾಗಿದ್ದರೆ ಹೆಣ್ಣು ಮಕ್ಕಳಿಗೆ ಕಡಿಮೆ ವಯಸ್ಸಾಗಿರುತ್ತದೆ. ಆದರೆ ನೀವೆಂದಿಗಾದರೂ ಇಬ್ಬರ ನಡುವೆ 40 ವರ್ಷಗಳ ಗ್ಯಾಪ್ ಇರುವುದನ್ನು ನೋಡಿದ್ದೀರಾ? 60 ವರ್ಷದ ಮುದುಕಿಯನ್ನು 21 ವರ್ಷದ ಹುಡುಗನು ಲವ್ ಮಾಡಿ ಮದುವೆ ಮಾಡಿಕೊಂಡನು. ಈ ನ್ಯೂಸ್ ಅನ್ನು ಕೇಳಿದ ತಕ್ಷಣ ತುಂಬಾ ಮಂದಿ ಶಾಕ್ ಆಗುತ್ತಾರೆ. ಆದ್ರೆ ಅಷ್ಟು ಚಿಕ್ಕ ವಯಸ್ಸಿನ ಹುಡುಗ ಅರೆಯದ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳದೆ ಮುದುಕಿಯನ್ನು ಏಕೆ ಇಷ್ಟಪಟ್ಟನು? ಅಸಲಿಗೆ ಆ ಹುಡುಗನನ್ನು ಮದುವೆ ಆಗುವುದಕ್ಕೆ ಆಕೆ ಹೇಗೆ ಒಪ್ಪಿಸಿದಳು? ಕೊನೆಗೆ ಮದುವೆಯಾದ ನಂತರ ಅವನು ಏನು ಮಾಡಿದನು ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಬನ್ನಿ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಿಮ್ಮ ಸಪೋರ್ಟ್ ಅನ್ನು ನಮಗೆ ತಿಳಿಸಿ. ಇನ್ನು ಸ್ಟೋರಿ ಏನು ಅಂತ ನೋಡೋದಾದ್ರೆ, ಬಿಹಾರದ ಔರಂಗಾಬಾದ್ ನಲ್ಲಿ ಶ್ರೀರಾಮ್ ಸುಶೀಲಾ ದಂಪತಿಗಳು ಮಗ ಗಣೇಶ್ ಮಗಳು ಗಿರಿಜಳೊಂದಿಗೆ ಹ್ಯಾಪಿಯಾಗಿ ಲೈಫ್ ಅನ್ನ ಲೀಡ್ ಮಾಡುತ್ತಿದ್ದರು. ಇನ್ನು ಶ್ರೀರಾಮ್ ಔರಂಗಾಬಾದ್ ನಲ್ಲಿ ರಿಯಲ್ ಎಸ್ಟೇಟ್ ಮಾಡುತ್ತಾ ತನ್ನ ಕುಟುಂಬಕ್ಕೆ ಯಾವುದೇ ರೀತಿಯ ಕೊರತೆ ಇಲ್ಲದಂತೆ ನೋಡಿಕೊಳ್ಳುತ್ತಿರುವ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗಿದ್ದರಿಂದ ಸ್ವಲ್ಪ ದಿನಗಳಲ್ಲಿ ಆ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತದೆ. ಇನ್ನು ತಂದೆ ಮಾಡಿದ ಸಾಲವನ್ನು ತೀರಿಸುವುದಕ್ಕೆ ಇರುವ ಮನೆ ಆಸ್ತಿಯನ್ನೆಲ್ಲ ಮಾರಾಟ ಮಾಡಿ ಒಂದು ಗುಡಿಸಲಿಗೆ ಶಿಫ್ಟ್ ಆಗುತ್ತಾರೆ. ಹೀಗೆ ತಾಯಿ ಕೂಲಿ ಕೆಲಸ ಮಾಡುತ್ತಾ ತನ್ನ ಮಗ ಮಗಳನ್ನು ಓದಿಸುತ್ತಿದ್ದಳು. ಇನ್ನು ಗಣೇಶ್ ಡಿಗ್ರಿ ಓದುತ್ತಿರುವ ಸಮಯದಲ್ಲಿ ತನ್ನ ತಾಯಿಯ ಕಿಡ್ನಿ ಪ್ರಾಬ್ಲಮ್ ಆಗಿ ಹಾಸಿಗೆ ಹಿಡಿದಿದ್ದರಿಂದ ಆಕೆಯನ್ನು ಹಾಸ್ಪಿಟಲ್ ಗೆ ಕರೆದುಕೊಂಡು ಹೋದಾಗ ಆಕೆಯನ್ನು ಚೆಕ್ ಮಾಡಿದ ಡಾಕ್ಟರ್ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕು, ಇಲ್ಲ ಅಂದ್ರೆ ಆಕೆ ಬದುಕುವುದಿಲ್ಲ ಎಂದು ಹೇಳಿದಾಗ ಗಣೇಶ್ಗೆ ಆಕಾಶ ಬಂದು ತಲೆ ಮೇಲೆ ಬಿದ್ದಾಗೆ ಆಗುತ್ತದೆ. ಈ ಕಡೆ ಗಣೇಶ್ ಮತ್ತು ಗಿರಿಜಾ ಚೆನ್ನಾಗಿ ಓದುತ್ತಿದ್ದರು. ಕಾಲೇಜ್ ಫೀಸ್ ಅನ್ನು ಕಟ್ಟಲಾಗದಿದ್ದರಿಂದ ಓದನ್ನು ನಿಲ್ಲಿಸಿ ಮನೆಯಲ್ಲಿ ಇರುವುದಕ್ಕೆ ಶುರು ಮಾಡುತ್ತಾರೆ. ಇನ್ನು ಗಣೇಶ್ಗೆ ಓದನ್ನು ನಿಲ್ಲಿಸುವುದಕ್ಕೆ ಇಷ್ಟವಿರದೆ ಹೇಗಾದರೂ ಫೈನಲ್ ಇಯರ್ ಡಿಗ್ರಿಯನ್ನು ಪೂರ್ತಿ ಮಾಡಿ ಒಳ್ಳೆ ಕೆಲಸಕ್ಕೆ ಸೇರಿಕೊಂಡು ಇದರಿಂದ ನನ್ನ ತಾಯಿ ತಂಗಿಯನ್ನು ಚೆನ್ನಾಗಿ ನೋಡಿಕೊಳ್ಳಬಹುದೆಂದು ಪ್ರತಿದಿನ ತನ್ನ ಕಾಲೇಜ್ ಮುಗಿದ ತಕ್ಷಣ ಒಂದು ಟೀ ಶಾಪ್ ಅಲ್ಲಿ ಕೆಲಸ ಮಾಡುತ್ತಾ ತಿಂಗಳಿಗೆ 5,000 ಸಂಪಾದನೆ ಮಾಡುತ್ತಿದ್ದನು. ಆದ್ರೆ ಅದರಿಂದ ಬರುವ ದುಡ್ಡು ಯಾವುದಕ್ಕೂ ಸರಿ ಹೋಗದೇ ಇದ್ದರಿಂದ ಏನು ಮಾಡಬೇಕೆಂದು ಅರ್ಥವಾಗದ ಪರಿಸ್ಥಿತಿಗೆ ಬೀಳುತ್ತಾನೆ. ಇದೇ ಸಂದರ್ಭದಲ್ಲಿ ಗಣೇಶ್ ಕೆಲಸ ಮಾಡುತ್ತಿರುವ ಟೀ ಅಂಗಡಿಯ ಬಳಿಗೆ 60 ವರ್ಷದ ವಯಸ್ಸಾದ ಮಹಿಳೆ ಬೆಲೆ ಬಾಳುವ ಕಾರಿನಲ್ಲಿ ರೇಷ್ಮೆ ಸೀರೆಯನ್ನು ಉಟ್ಟುಕೊಂಡು ಬೆಲೆ ಬಾಳುವ ಆಭರಣಗಳನ್ನು ಹಾಕಿಕೊಂಡು ಬಂದು ಗಣೇಶ್ಗೆ ಟೀ ತೆಗೆದುಕೊಂಡು ಬಾ ಎಂದು ಹೇಳಿದಾಗ ಇಮಿಡಿಯೇಟ್ ಆಗಿ ಗಣೇಶ್ 60 ವರ್ಷದ ಮಹಿಳೆಯ ಬಳಿಗೆ ಟೀ ತೆಗೆದುಕೊಂಡು ಹೋದ ಸಂದರ್ಭದಲ್ಲಿ, ನಿನ್ನ ಹೆಸರು ಗಣೇಶ್, ನಿನ್ನ ತಾಯಿ ಹೆಸರು ಸುಶೀಲಾ, ದುಡ್ಡಿಲ್ಲದೆ ನಿನ್ನ ತಂಗಿ ಓದನ್ನು ನಿಲ್ಲಿಸಿ ಮನೆಯಲ್ಲಿ ಇದ್ದಾಳೆ ಅಲ್ಲವೇ ಎಂದು ಹೇಳಿದಾಗ ಅದನ್ನು ಕೇಳಿದ ಗಣೇಶ್ ಶಾಕ್ ಆಗಿ, ಈ ವಿವರಗಳೆಲ್ಲ ನಿಮಗೆ ಗೊತ್ತು ಎಂದು ಭಯ ಬೀಳುತ್ತಾ ಕೇಳಿದಾಗ ಅದಕ್ಕೆ ಆಕೆ ನಾನು ನೀಲಾ ಗ್ರೂಪ್ ಆಫ್ ಚೇರ್ಮನ್ ನೀಲಾದೇವಿ ಎಂದು ಹೇಳಿದಾಗ ಆಶ್ಚರ್ಯಗೊಂಡಂತ ಗಣೇಶ್ ದೇಶದಲ್ಲಿ ಒಂದಾಗಿರುವ ನೀಲಾ ಗ್ರೂಪ್ ಆಫ್ ಚೇರ್ಮನ್ 1000 ಕೋಟಿಯ ಒಡತಿ ಹೈ ಪ್ರೊಫೈಲ್ ಪಾರ್ಟಿಗಳ ಜೊತೆ ಲೆಕ್ಕವಿಲ್ಲದಷ್ಟು ವಿವಾದಗಳಲ್ಲಿ ಸಿಲುಕಿಕೊಂಡಿರುವ ಈಕೆ ಈ ಸಮಯದಲ್ಲಿ ಇಲ್ಲಿಗೆ ಬಂದಿದ್ದಾಳೆ, ನನ್ನ ಬಗ್ಗೆ ಎಲ್ಲ ವಿಷಯಗಳು ಈಕೆಗೆ ಗೊತ್ತು ಎಂದು ಕನ್ಫ್ಯೂಷನ್ ಅಲ್ಲಿರುವ ಸಮಯದಲ್ಲಿ 60 ವರ್ಷದ ನೀಲಾದೇವಿ 21 ವರ್ಷದ ಗಣೇಶ್ ಬಳಿ ನಾನು ನಿನ್ನನ್ನು ಮದುವೆ ಮಾಡಿಕೊಳ್ಳಬೇಕೆಂದು ಕೊಡುತ್ತಿದ್ದೇನೆ ಎಂದು ಹೇಳಿದಾಗ ಮೊದಲಿಗೆ ಗಣೇಶ್ ಆಕೆ ಜೋಕ್ ಮಾಡುತ್ತಿದ್ದಾಳೆ ಎಂದು ಅಂದುಕೊಂಡರು. ನೀಲಾದೇವಿ ಸೀರಿಯಸ್ ಆಗಿ ಹೇಳುತ್ತಾ, ನೀನು ನನ್ನನ್ನು ಮದುವೆ ಮಾಡಿಕೊಂಡರೆ ನಿಮ್ಮ ತಾಯಿಗೆ ಒಳ್ಳೆ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಿಸಿ ನಿನ್ನ ತಂಗಿಯನ್ನು ಒಳ್ಳೆ ಕಾಲೇಜಲ್ಲಿ ಓದಿಸುತ್ತಾ ನಿನ್ನ ಸಾಲವನ್ನು ಕೂಡ ನಾನೇ ತೀರಿಸುತ್ತೇನೆ ಎಂದು ಹೇಳಿದಾಗ ಆಕೆಯ ಮಾತನ್ನು ಕೇಳಿದ ಗಣೇಶ್ಗೆ ಏನು ಮಾತನಾಡಬೇಕೆಂದು ಅರ್ಥವಾಗದೆ ತನಗಿರುವ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಕೊಳ್ಳಬೇಕೆಂದು ಗಣೇಶ್ ನೀಲಾದೇವಿ ಜೊತೆ ಮದುವೆ ಮಾಡಿಕೊಳ್ಳುವುದಕ್ಕೆ ಒಪ್ಪಿಕೊಳ್ಳುತ್ತಾನೆ. ಆ ನಂತರ ಈ ವಿಷಯ ತಿಳಿದ ಗಣೇಶ್ನ ತಾಯಿ ಶಾಕ್ ಆಗಿ, ಏಕೆ ಆ ವಯಸ್ಸಾದ ಮಹಿಳೆಯನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಒಪ್ಪಿಕೊಂಡಿದ್ದೀಯಾ ಎಂದು ಕೇಳಿದಾಗ ಅದಕ್ಕೆ ಗಣೇಶ್, ನನ್ನ ಓದು ಕಂಪ್ಲೀಟ್ ಆಗಿ ನಾನು ಜಾಬ್ಗೆ ಸೇರುವುದಕ್ಕೆ ತುಂಬಾ ವರ್ಷಗಳು ಬೇಕಾಗುತ್ತೆ, ಅಲ್ಲಿಯವರೆಗೂ ಕಾದರೆ ನಿನ್ನ ಟ್ರೀಟ್ಮೆಂಟ್ ಗೋಸ್ಕರ ಡಾಕ್ಟರ್ ಇರುವ ಡೇಟ್ ಕೂಡ ಮುಂದಕ್ಕೆ ಹೋಗುತ್ತದೆ, ಆ ರೀತಿ ಆಗಬಾರದು ಅಂತ ಇದ್ರೆ ನನ್ನ ತಂಗಿಯ ಜೀವನ ಕೂಡ ಸರಿ ಹೋಗ್ಬೇಕು ಅಂದ್ರೆ ನಾನು ಈ ಕೆಲಸವನ್ನು ಮಾಡುವುದು ತಪ್ಪುವುದಿಲ್ಲ ಎಂದು ಹೇಳಿದಾಗ ಅವರಿಗೆ ಬೇರೆ ದಾರಿ ಇಲ್ಲದೆ ಆ ಮದುವೆಗೆ ಒಪ್ಪಿಕೊಂಡಾಗ ಗಣೇಶ್ ನೀಲಾದೇವಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಒಂದಾಗುತ್ತಾರೆ. ಇನ್ನು ಮದುವೆಯಾದ ನಂತರ ನೀಲಾದೇವಿ ಗಣೇಶ್ ನನ್ನು ತನ್ನ ಬಂಗಲೆಗೆ ಕರೆದುಕೊಂಡು ಹೋಗಿ, ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಯಾವುದೇ ರೀತಿಯ ಕಟ್ಟುಪಾಡುಗಳು ಇರುವುದಿಲ್ಲ, ನಿನಗೆ ಪೂರ್ತಿಯಾಗಿ ಸ್ವೇಚ್ಛೆಯನ್ನು ಕೊಡುತ್ತಿದ್ದೇನೆ ಎಂದು ಹೇಳಿದಾಗ ಗಣೇಶನ ಸಂತೋಷಕ್ಕೆ ಮಿತಿ ಇಲ್ಲದೆ ಹೋಗುತ್ತದೆ. ಇನ್ನು ಫಸ್ಟ್ ಏಡ್ ದಿನವೇ ಕೆಲವು ಡಾಕ್ಯುಮೆಂಟ್ಸ್ ಗಳಿಗೆ ಗಣೇಶ್ ನಿಂದ ಸಿಗ್ನೇಚರ್ ಮಾಡಿಸಿಕೊಂಡ ನೀಲಾದೇವಿ ಆ ನಂತರ ಡ್ರಿಂಕ್ಸ್ ಮಾಡುತ್ತಾ ಗಣೇಶ್ಗೆ ಕುಡಿ ಎಂದು ಹೇಳಿದಾಗ ಅದಕ್ಕೆ ಅವನು ನನಗೆ ಅಭ್ಯಾಸವಿಲ್ಲ ಎಂದು ಹೇಳಿದಾಗ ನೀಲಾದೇವಿ 2 ಪೆಗ್ ಕುಡಿದು ನನಗೆ ತೃಪ್ತಿಪಡಿಸು, ನನ್ನ ನಂತರ ಈ ಆಸ್ತಿಗೆ ನೀನೇ ವಾರಸು
ವಾರಸುದಾರ ಎಂದು ಹೇಳಿದಾಗ ಗಣೇಶ್ಗೆ ಆ ವಯಸ್ಸಾದ ಮಹಿಳೆಯೊಂದಿಗೆ ಸೇರುವುದಕ್ಕೆ ಇಷ್ಟ ಇರದೇ ಇದ್ರೂ ಅವಳಿಗಿರುವ ಆಸ್ತಿ ದುಡ್ಡಿನ ಮುಂದೆ ಅವಳ ವಯಸ್ಸು ನೆನಪಿಗೆ ಬರಲಿಲ್ಲ. ಇನ್ನು ತಾನು ಕೂಡ ಡ್ರಿಂಕ್ಸ್ ಮಾಡುತ್ತಾ ನೀಲಾದೇವಿ ಜೊತೆ ಫಿಸಿಕಲ್ ಆಗಿ ಸೇರುತ್ತಾ ತೃಪ್ತಿಯನ್ನು ನೀಡಿದನು. ಹೀಗೆ ದಿನದಿನಕ್ಕೂ ಗಣೇಶ್ ನಿಂದ ಸಿಗುವ ಸುಖಕ್ಕೆ ಫಿದಾದ ನೀಲಾದೇವಿ ಆಗಾಗ ಗಣೇಶ್ ನನ್ನು ಫಾರಿನ್ ವೆಕೆನ್ಸಿಗೆ ಮತ್ತು ಪಾರ್ಟಿಗೆ ಕರೆದುಕೊಂಡು ಹೋಗುತ್ತಿದ್ದಳು. ಇನ್ನು ಪ್ರತಿದಿನ ಬೆಳಿಗ್ಗೆ ನೀಲಾದೇವಿ ಕಂಪನಿ ವಿಸಿಟ್ ಗೆ ಹೋದ್ರೆ ಮನೆಯಲ್ಲಿರುವ 3 ಕೆಲಸಗಾರರು ಮಾತ್ರ ಗಣೇಶ್ ಜೊತೆ ಹೆಚ್ಚಾಗಿ ಮಾತನಾಡದೆ ಅವರಿಗೆ ಏನು ಬೇಕೋ ಅದನ್ನು ಮಾತ್ರ ಕೊಡುತ್ತಾ ಅವರ ಕೆಲಸವನ್ನು ಅವರು ಮಾಡಿಕೊಂಡು ಹೊರಟು ಹೋಗುತ್ತಿದ್ದರು. ಇನ್ನು ಮತ್ತೊಂದು ಕಡೆ ಗಣೇಶ್ ತನ್ನ ತಾಯಿ ಟ್ರೀಟ್ಮೆಂಟ್ ಗೆ ಮತ್ತು ತನ್ನ ತಂಗಿ ಎಜುಕೇಶನ್ ಗೆ ಬೇಕಾಗಿರುವ ದುಡ್ಡನ್ನು ಕೇಳಬೇಕೆಂದುಕೊಂಡರೂ ಆಕೆಯನ್ನು ಹೇಗೆ ಕೇಳಬೇಕೆಂದು ಅರ್ಥವಾಗದೆ ಒದ್ದಾಡುತ್ತಿದ್ದನು. ಇನ್ನು ಮಧ್ಯಾಹ್ನಕ್ಕೆಲ್ಲ ಆ ಮನೆಯ ಕೆಲಸಗಾರರು ತಮ್ಮ ಕೆಲಸವನ್ನು ಮುಗಿಸಿಕೊಂಡು ಹೊರಟು ಹೋಗುತ್ತಿದ್ದರಿಂದ ಗಣೇಶ್ ಆ ಮನೆಯಲ್ಲಿ ಒಂಟಿಯಾಗಿರುತ್ತಿದ್ದನು. ಇದೇ ಸಂದರ್ಭದಲ್ಲಿ ಆ ಮನೆಯಲ್ಲೆಲ್ಲ ಸುತ್ತಾಡುತ್ತಾ ಪ್ರತಿ ಕೋಣೆಯನ್ನು ನೋಡುತ್ತಿರುವಾಗ ಆ ಮನೆಯಲ್ಲಿ ಒಂದು ಕೋಣೆ ಮಾತ್ರ ಯಾವಾಗಲೂ ಮುಚ್ಚಿರುವುದನ್ನು ನೋಡಿ ಗಣೇಶ ರೂಮ್ಗೆ ಹೋಗುವುದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಕೀ ಇಲ್ಲದೇ ಇದ್ದರಿಂದ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಇನ್ನು ಇದೇ ವಿಷಯದ ಬಗ್ಗೆ ಕೆಲಸದಾಕೆ ಕಮಲಮ್ಮನನ್ನು ಕೇಳಿದಾಗ ಅದಕ್ಕೆ ಆಕೆ ಆ ರೂಮ್ಗೆ ಹೋಗುವುದು ನಿಷೇಧ, ಅಕಸ್ಮಾತ್ ಆಗಿ ಯಾರಾದರೂ ಹೋದರೆ ಆ ರೂಮಿನಲ್ಲಿ ಸಿಸಿಟಿವಿ ಇರುವುದರಿಂದ ಮೇಡಮ್ಗೆ ಗೊತ್ತಾಗಿ ಹೋಗುತ್ತದೆ ಎಂದು ಹೇಳುತ್ತಾಳೆ. ಆಗ ಗಣೇಶ್ಗೆ ಮುಚ್ಚಲಾಗಿರುವ ರೂಮ್ಗೆ ಸಿಸಿಟಿವಿ ಏಕೆ ಎಂದು ಅನುಮಾನ ಬರುತ್ತದೆ. ನಂತರ ಗಣೇಶ ರೂಮ್ ನ ಬಗ್ಗೆ ವಾಚ್ಮೆನ್ ಅನ್ನು ಕೇಳಿದಾಗ ಆ ಕೋಣೆ ನೀಲಾದೇವಿಯ ಗಂಡ ಶ್ಯಾಮ್ ಕುಮಾರ್ ಅದ್ದು. ಆತನು 10 ವರ್ಷದ ಕೆಳಗೆ ಸತ್ತು ಹೋಗಿದ್ದರಿಂದ ಆ ವ್ಯಕ್ತಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಆ ರೂಮಿನಲ್ಲಿ ಇಟ್ಟಿದ್ದಾರೆ. ನೀಲಾದೇವಿ ಮೇಡಮ್ನವರು ಮಾತ್ರವೇ ಆ ರೂಮ್ಗೆ ಆಗಾಗ ಹೋಗಿ ಬರುತ್ತಾರೆ ಎಂದು ಹೇಳಿದ್ದರಿಂದ ಗಣೇಶ್ಗೆ ಆ ರೂಮ್ಗೆ ಹೋಗಿ ಏನಿದೆ ಎಂದು ನೋಡಬೇಕೆಂದು ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತದೆ. ಹೀಗೆ ಒಂದು ಸಾರಿ ನೀಲಾದೇವಿ ಆ ರೂಮ್ ನ ಕೀ ತೆಗೆದು ಒಳಗಡೆ ಹೋಗುವುದು, 1 ಗಂಟೆಯ ನಂತರ ಹೊರಗಡೆ ಬಂದು ಆ ರೂಮ್ ಕೀಯನ್ನು ತನ್ನ ಬೆಡ್ರೂಮ್ ಅಲ್ಲಿ ಇಟ್ಟುಕೊಂಡಿದ್ದನ್ನು ನೋಡಿದ ಗಣೇಶ್ ನೀಲಾದೇವಿ ಫ್ಯಾಕ್ಟರಿಗೆ ಹೋದ ತಕ್ಷಣ ಆ ಕೀಯನ್ನು ತೆಗೆದುಕೊಂಡು ಆ ರೂಮ್ ಅನ್ನು ಓಪನ್ ಮಾಡಿದಾಗ ಆ ರೂಮ್ ತುಂಬಾ ಲಕ್ಸುರಿ ಆಗಿ ಇರುವುದರ ಜೊತೆಗೆ ಕಾಸ್ಟ್ಲಿ ಥಿಂಗ್ಸ್ ಗಳು ಕೂಡ ಇರುವುದರಿಂದ ಗಣೇಶ್ ಅವುಗಳನ್ನು ನೋಡಿ ಶಾಕ್ ಆಗುತ್ತಾನೆ. ಹೀಗೆ ರೂಮ್ ನೋಡುತ್ತಿರುವಾಗ ಒಂದು ಡೈರಿ ಸಿಗುವುದು, ಆ ಡೈರಿ ಓಪನ್ ಮಾಡಿದ ತಕ್ಷಣ ಒಂದು ಫೋಟೋ ಇರುವುದು, ಅದರಲ್ಲಿ ಶ್ಯಾಮ್ ಕುಮಾರ್ ಗಣೇಶ್ ತಂದೆ ಶ್ರೀರಾಮ್ ಜೊತೆ ತೆಗೆಸಿರುವ ಫೋಟೋವನ್ನು ನೋಡಿ ಗಣೇಶ್ ಶಾಕ್ ಆಗಿ ಡೈರಿಯಲ್ಲಿರುವ ಇನ್ನೊಂದು ಲೆಟರ್ ಅನ್ನು ಓದಿದಾಗ ಅದರಲ್ಲಿ ನೀಲಾ, ನೀನು ನನ್ನ ಜೀವನವನ್ನು ಹಾಳು ಮಾಡಿದೆ, ನೀನು ನನ್ನ ದುಡ್ಡನ್ನು ತೆಗೆದುಕೊಂಡು ನನ್ನ ವ್ಯಾಪಾರವನ್ನು ನಾಶ ಮಾಡಿದೆ, ನಿನ್ನನ್ನು ನಾನು ತುಂಬಾ ನಂಬಿದ್ದೆ, ನೀನು ನನಗೆ ನಂಬಿಕೆ ದ್ರೋಹ ಮಾಡಿದೆ, ನಿನ್ನಿಂದ ನನ್ನ ಹೆಂಡತಿ ಮಕ್ಕಳು ಬಿಟ್ಟು ಹೋದರು, ನೀನು ಮಾಡಿದ ಪಾಪಕ್ಕೆ ನಿನಗೆ ಎಂದಿಗಾದರೂ ಶಿಕ್ಷೆಯಾಗುತ್ತದೆ ಎಂದು ಅದರಲ್ಲಿ ಇದ್ದಿದ್ದರಿಂದ ಅಕಸ್ಮಾತ್ ಆಗಿ ನಾಳೆ ಏನಾದರೂ ನನ್ನ ಪ್ರಾಣ ಹೋದರೆ ಅದಕ್ಕೆ ನೀಲನೇ ಕಾರಣ ಹೊರತು ಬೇರಾರೂ ಅಲ್ಲ. ನನ್ನನ್ನು ಕಂಪನಿಯಿಂದ ಆಚೆ ಕಳಿಸಿದ್ದು ಮಾತ್ರವಲ್ಲದೆ ನನ್ನ ಸ್ನೇಹಿತ ರಿಯಲ್ ಎಸ್ಟೇಟ್ ಪಾರ್ಟ್ನರ್ ಆಗಿರುವ ಶ್ರೀರಾಮ್ ನನ್ನು ನನ್ನ ಮೇಲೆ ಚೂ ಬಿಟ್ಟು ನಮ್ಮ ಸ್ನೇಹವನ್ನು ಹಾಳು ಮಾಡಿದೆ ಎಂದು ಅದರಲ್ಲಿ ಇರುವುದನ್ನು ನೋಡಿ ಗಣೇಶ್ಗೆ ಏನು ಸಹ ಅರ್ಥವಾಗದೆ ಕಕ್ಕಾಬಿಕ್ಕಿಯಾಗಿ ನಿಂತುಕೊಂಡಿರುತ್ತಾನೆ. ಅದೇ ಸಮಯದಲ್ಲಿ ನೀಲಾದೇವಿ ಆ ರೂಮ್ ನ ಡೋರ್ ಬಳಿ ನಿಂತುಕೊಂಡು ಗಣೇಶ್ ಮಾಡುತ್ತಿದ್ದ ಕೆಲಸವನ್ನು ನೋಡುತ್ತಿದ್ದಳು. ಇನ್ನು ಗಣೇಶ್ ಬಾಗಿಲ ಕಡೆ ನೋಡಿ ನೀಲಾದೇವಿಯನ್ನು ಕಂಡು ಶಾಕ್ ಆಗುತ್ತಾನೆ. ಆಗ ನೀಲಾದೇವಿ ಗಣೇಶ್ ಬಳಿಗೆ ಬಂದು, ನಿಮ್ಮ ತಂದೆ ನನ್ನ ಗಂಡ ಜೀವನವನ್ನು ನಾಶ ಮಾಡಿ ಅವರ ಸಾವಿಗೆ ಕಾರಣವಾದರು ಅಂತ ಹೇಳಿದಾಗ ನೀಲಾದೇವಿ ನನ್ನ ತಂದೆಯ ಮೇಲಿರುವ ದ್ವೇಷಕ್ಕೆ ನನ್ನನ್ನು ಮದುವೆ ಮಾಡಿಕೊಂಡು ಸೇಡನ್ನು ತೀರಿಸಿಕೊಳ್ಳಬೇಕೆಂದು ಅಂದುಕೊಂಡಿದ್ದಾಳೆ ಎಂದು ಗೊತ್ತಾಗಿ ಆಗ ಗಣೇಶ್, ನನ್ನ ತಂದೆ ಆ ರೀತಿಯವರಲ್ಲ, ತುಂಬಾ ಒಳ್ಳೆಯವರು, ಅವರು ಯಾರಿಗೂ ಸಹ ದ್ರೋಹ ಮಾಡುವುದಿಲ್ಲ, ನನ್ನನ್ನು ನಂಬಿ ಎಂದು ಬೇಡಿಕೊಂಡರು ಕೂಡ ನೀಲಾದೇವಿ ಗಣೇಶ್ ಮಾತಿನ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅಸಲಿಗೆ ನೀಲಾದೇವಿ ಯಾರು, ನನ್ನ ತಂದೆ ಇವಳ ಗಂಡನಿಗೆ ಏನು ಮೋಸ ಮಾಡಿದ್ದಾರೆ ಎಂದು ತಿಳಿದುಕೊಳ್ಳಬೇಕೆಂದು ತನ್ನ ಫ್ರೆಂಡ್ ಮತ್ತು ಡಿಟೆಕ್ಟಿವ್ ಆಗಿರುವ ಶೇಖರ್ ಸಹಾಯ ಕೇಳಿದಾಗ ಅವನು ಪೂರ್ತಿಯಾಗಿ ನೀಲಾದೇವಿಯ ಡೀಟೇಲ್ಸ್ ಅನ್ನು ಕಲೆಕ್ಟ್ ಮಾಡಿದಾಗ ನೀಲಾದೇವಿ ಕೆಲವು ವರ್ಷಗಳಿಂದ ಮಾಫಿಯಾಗೆ ಸೇರಿದ ಮಹಿಳೆ, ಕೆಲವು ಬಿಸಿನೆಸ್ ಕೆಲಸಗಳಿಂದ ಶ್ಯಾಮ್ ಕುಮಾರ್ ನನ್ನು ಭೇಟಿಯಾಗಿದ್ದಳು, ಅವರಿಬ್ಬರಲ್ಲಿ ಬೆಳೆದ ಒಳ್ಳೆಯ ಪರಿಚಯದಿಂದ ಅದು ಆತ್ಮೀಯವಾಗಿ ಅಕ್ರಮ ಸಂಬಂಧವನ್ನು ಇಟ್ಟುಕೊಂಡಿದ್ದರು ಎಂದು, ಅಷ್ಟೊತ್ತಿಗಾಗಲೇ ಮದುವೆಯಾಗಿ ಒಂದು ಮಗು ಇರುವ ಶ್ಯಾಮ್ ಕುಮಾರ್ ಯಾವಾಗಲೂ ನೀಲಾದೇವಿ ಜೊತೆ ಇದ್ದಿದ್ದರಿಂದ ಅದು ಮನಸ್ತಾಪಕ್ಕೆ ಕಾರಣವಾಗಿ ತನ್ನ ಮಗನ ಜೊತೆ ಈ ಲೋಕವನ್ನು ಬಿಟ್ಟು ಹೊರಟು ಹೋದಳು ಎಂದು. ಆ ನಂತರ ಶ್ಯಾಮ್ ಕುಮಾರ್ ನೀಲಾದೇವಿಯನ್ನು ಮದುವೆ ಮಾಡಿಕೊಂಡಿದ್ದರಿಂದ ಕೆಲವು ದಿನಗಳ ನಂತರ ನೀಲಾದೇವಿಗೆ ಶ್ಯಾಮ್ ಕುಮಾರ್ ಬೋರ್ ಆಗಿದ್ದರಿಂದ ತನ್ನ ಸ್ನೇಹಿತರನ್ನು ಮತ್ತು ಕೆಲಸಗಾರರನ್ನು ಬಳಸಿಕೊಳ್ಳುತ್ತಿದ್ದಳು. ಇದನ್ನು ಸಹಿಸಲಾಗದ ಶ್ಯಾಮ್ ಕುಮಾರ್ ತನ್ನ ದುಃಖವನ್ನು ತನ್ನ ಕ್ಲೋಸ್ ಫ್ರೆಂಡ್ ಆಗಿರುವ ಗಣೇಶ್ ತಂದೆ ಶ್ರೀರಾಮ್ಗೆ ಹೇಳಿದಾಗ ಆತನು ಆಕೆಗೆ ಡೈವರ್ಸ್ ಕೊಟ್ಟು ಮನೆಯಿಂದ ಆಚೆ ಹಾಕು ಎಂದು ಹೇಳಿದಾಗ ಅದಕ್ಕೆ ಶ್ಯಾಮ್ ಕುಮಾರ್ ಈ ವಿಷಯ ನೀಲಾದೇವಿಗೆ ಗೊತ್ತಾದ ಮರುಕ್ಷಣವೇ ನನ್ನನ್ನು ಕೊಂದು ಹಾಕುತ್ತಾಳೆ ಎಂದು ಪ್ಲಾನ್ ಮಾಡಿ ಆಸ್ತಿಯನ್ನೆಲ್ಲ ಶ್ರೀರಾಮ್ನ ಮಗ ಗಣೇಶ್ ಹೆಸರಿಗೆ ಬರೆದು ಆ ನಂತರ ಇವರಿಬ್ಬರು ನೀಲಾದೇವಿಯ ಬಳಿಗೆ ಹೋಗಿ ವಿಷಯವನ್ನು
ಹೇಳಿದಾಗ ಶಾಕ್ ಆದಂತ ನೀಲಾದೇವಿ ತಮ್ಮ ಮನುಷ್ಯರನ್ನು ಬಿಟ್ಟು ಶ್ರೀರಾಮ್ನನ್ನು ಈ ಲೋಕದಲ್ಲಿ ಇಲ್ಲದಿರುವಂತೆ ಮಾಡಿ ಇದನ್ನು ಆಕ್ಸಿಡೆಂಟ್ ರೂಪದಲ್ಲಿ ಬಿಂಬಿಸಿದರೆ, ಜೊತೆಗೆ ಶ್ಯಾಮ್ ಕುಮಾರ್ ಬಾಡಿಯನ್ನು ಕೂಡ ಸಿಗದಂತೆ ನೋಡಿಕೊಂಡರೆ ಆಗ ಆಸ್ತಿಗೆಲ್ಲ ನಾನೇ ವಾರಸುದಾರರು ಎಂದುಕೊಂಡು ಈ ಕೆಲಸವನ್ನು ಮಾಡಿರುತ್ತಾಳೆ. ಯಾವಾಗ ಶ್ರೀರಾಮ್ ಮಗ ಗಣೇಶ್ಗೆ 21 ವರ್ಷ ಕಂಪ್ಲೀಟ್ ಆಯಿತೋ ಅವನ ಬಡತನವನ್ನು ಅಡ್ಡ ಇಟ್ಟುಕೊಂಡು ಅವನನ್ನು ಮದುವೆ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಅಲ್ಲಿ ಸಿಗ್ನೇಚರ್ ಮಾಡಿಸಿಕೊಳ್ಳುವ ಮೂಲಕ ಮತ್ತೆ ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ಮಾಡಿಕೊಂಡೆ ಎಂದು ಹೇಳಿದ್ದರಿಂದ ಗಣೇಶ್ ಶಾಕ್ ಆಗಿ ಹೋಗುತ್ತಾನೆ. ಇನ್ನು ಮಾರನೇ ದಿನ ನೀಲಾದೇವಿ ಫ್ಯಾಕ್ಟರಿಗೆ ಹೋದ ತಕ್ಷಣ ಶ್ಯಾಮ್ ಕುಮಾರ್ ರೂಮ್ ಅನ್ನು ಓಪನ್ ಮಾಡಿದ ಗಣೇಶ್ ಆ ರೂಮ್ ನಲ್ಲಿ ಹುಡುಕಾಡುತ್ತಿರುವಾಗ ಒಂದು ಸ್ಕೆಲಿಟನ್ ಸಿಗುವುದು, ಅದು ಶ್ಯಾಮ್ ಕುಮಾರ್ ಎಂದು ಕನ್ಫರ್ಮ್ ಮಾಡಿಕೊಂಡು ತನ್ನ ಫ್ರೆಂಡ್ ಗೆ ಫೋಟೋ ತೆಗೆದು ಕಳಿಸಿದಾಗ ಅವನು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದಾಗ ಪೊಲೀಸರು ಘಟನಾ ಸ್ಥಳಕ್ಕೆ ಬಂದು ನೀಲಾದೇವಿಯನ್ನು ಅರೆಸ್ಟ್ ಮಾಡಿ ವಿಚಾರಿಸುವುದಕ್ಕೆ ಶುರು ಮಾಡುತ್ತಾರೆ. ಇನ್ನು ಮೊದಲು ಆಕೆ ಒಪ್ಪಿಕೊಳ್ಳದೆ ಇದ್ರು ಪೊಲೀಸರು ತಮ್ಮ ಸ್ಟೈಲ್ ಅಲ್ಲಿ ಎನ್ಕ್ವೈರಿ ಮಾಡಿದಾಗ ನಡೆದ ಸ್ಟೋರಿಯನ್ನೆಲ್ಲ ಹೇಳಿದಾಗ ಅವಳ ಮೇಲೆ ಕೇಸ್ ಅನ್ನು ಫೈಲ್ ಮಾಡಿ ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡಿದಾಗ ಈಗಲೂ ಸಹ ಈ ಕೇಸ್ ಕೋರ್ಟ್ ಅಲ್ಲಿ ನಡೆಯುತ್ತಿರುವುದು. ಮತ್ತೊಂದು ಕಡೆ ಗಣೇಶ್ ಮೋಸದಿಂದ ನೀಲಾದೇವಿ ನನ್ನ ಆಸ್ತಿಯನ್ನು ಬರೆಸಿಕೊಂಡಿದ್ದಾಳೆ ಎಂದು ಕೇಸ್ ಹಾಕಿದ್ದರಿಂದ ಈ ಕೇಸ್ ಕೂಡ ಮತ್ತೊಂದು ಕಡೆ ಸಾಗುತ್ತಿದೆ. ಈ ಆಸ್ತಿ ಆದಷ್ಟು ಬೇಗ ನನ್ನ ಹೆಸರಿಗೆ ಬಂದರೆ ಇದರಿಂದ ನಮ್ಮ ತಾಯಿ ಮತ್ತು ತಂಗಿಯನ್ನು ಸಂತೋಷವಾಗಿ ನೋಡಿಕೊಳ್ಳಬಹುದು ಎಂದು ಗಣೇಶ್ ಕಾಯುತ್ತಿದ್ದಾನೆ. ಫ್ರೆಂಡ್ಸ್, ಈ ಇನ್ಸಿಡೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು.